ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 16 ಮೇ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ಏಕಾಏಕಿ ಷೇರು ಮಾರುಕಟ್ಟೆಯಲ್ಲಿ ಏರಿಕೆ ಆಗಿದೆ. ಇದನ್ನು ಫ್ಯಾಗ್ ಆ್ಯಂಡ್ ಬೈಯಿಂಗ್ ಅಂತಲೇ ಕರೀತಾರೆ. ಹಾಗೆ ಮ್ಯಾಪ್ ಮೈ ಇಂಡಿಯಾದಲ್ಲಿ ಒಂದೇ ವರ್ಷದಲ್ಲಿ ಒಂದು 80% ರಿಟರ್ನ್ಸ್ ಬಂದಿದೆ. Q4 ರಿಸಲ್ಟ್ಸು ಬಂದಿದೆ. ನೋಡೋಣ ಬನ್ನಿ ಏನಾಗಿದೆ ಶೇರ್ ಮಾರ್ಕೆಟ್ನಲ್ಲಿ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,403.85ಕ್ಕೆ ಕ್ಲೋಸ್ ಆಯಿತು. ಅಂದರೆ ಸುಮಾರು 203 ಪಾಯಿಂಟ್ ಅಷ್ಟು ಇವತ್ತು ಏರಿಕೆ ಆಗಿದೆ. ಹತ್ತತ್ರ 1% ಹತ್ತತ್ರನೇ ಹೋಗಿದೆ ಅಂತಲೇ ಇವತ್ತು ಹೇಳ್ಬೋದು. ಇದು ಒಂದು ಒಳ್ಳೆಯ ಏರಿಕೆ ಅಂತಲೇ ಹೇಳ್ಬೋದು. ಆದರೆ ಇದು ಯಾವ ಥರ ಏರಿಕೆ ಆಗಿದೆ ಅಂತ ಹೇಳಿದ್ರೆ, ಒಂದು ಎಲೆಕ್ಷನ್ಸ್ ಇದೆ, ವಾಲೆಟಾಲಿಟಿ ಇದೆ, ಎಲೆಕ್ಷನ್ಸ್ ಆಮೇಲೆ ಏರುಪೇರುಗಳು ಜಾಸ್ತಿ ಇದೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಇತ್ತೀಚೆಗೆ. ಹಾಗೆ ನೋಡೋದಾದರೆ ಅಮಿತ್ ಶಾ ಅವರು ಇದ್ರ ಬಗ್ಗೆನೂ ಹೇಳಿದರು. ಏನು ಅಂತ 13ನೇ ತಾರೀಕು ಮೇನಲ್ಲಿ ವಿಡಿಯೋನೂ ಇದೆ. ಒಂದು 4ನೇ ತಾರೀಕು ಜೂನ್ ಒಳಗಡೆ ನೀವು ಶೇರ್ಗಳನ್ನ ತೊಗೊಳ್ಳಿ. ಆಮೇಲೆ ನಂತರ ಒಂದು ಒಳ್ಳೆ ಸ್ಟೇಬಲ್ ಗೌರ್ಮೆಂಟ್ ಬಂದ ಮೇಲೆ ಶೇರ್ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ಏರಿಕೆ ಆಗಿದೆ. ಇವಾಗ ಇಳಿಕೆ ಆದಾಗ ನೀವು ತೊಗೊಳ್ಳೋದ್ರಿಂದ ನಿಮಗೆ ಲಾಭ ಆಗುತ್ತೆ ಅಂತ ಒಂದು ಅಭಿಪ್ರಾಯಪಟ್ಟು ಒಂದು NDTVನಲ್ಲಿ ಇದ್ರ ಬಗ್ಗೆ ಒಂದು ರಿಪೋರ್ಟು ಬಂದಿತ್ತು. ಆದರೆ ಒಂದು ಕನ್ಫ್ಯೂಷನ್ ಇದೆ ಇತ್ತೀಚೆಗೆ. ಒಂದು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಕನ್ಫ್ಯೂಷನ್ ಇದೆ. ಯಾಕೆ ಕನ್ಫ್ಯೂಷನ್? ಎಲೆಕ್ಷನ್ಸ್ ಅಂತ ಹೇಳಿದ್ರೆ ಯಾಕೆ ಕನ್ಫ್ಯೂಷನ್ಸ್ ಅಂತ ಹೇಳಿದ್ರೆ, ಈ ಗೌರ್ಮೆಂಟ್ ಏನಾರು ಬದಲಾದರೆ ಅದ್ರ ಪ್ರಕಾರ ಬೇರೆ ಹೊಸ ಗೌರ್ಮೆಂಟ್ ಬಂದಾಗ ಯಾವ ರೀತಿ ಇರುತ್ತೋ, ಅವರು ಸೆಕ್ಟರ್ಸ್ ಅವ್ರು ಯಾವ್ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೋ, ಅವ್ರು ಯಾವ ಥರ ಟ್ಯಾಕ್ಸ್ ಪಾಲಿಸಿಗಳು ಬಂದ್ಬಿಡುತ್ತೋ, ಇಂಡಸ್ಟ್ರಿಯಲ್ ಪಾಲಿಸಿಗಳು ಏನಾಗುತ್ತೋ ಅಂತ ಏನಾಗುತ್ತೆ ಅಂತ ಹೇಳಿದ್ರೆ, ಹೂಡಿಕೆ ಮಾಡೋರು, ಇನ್ವೆಸ್ಟ್ ಮಾಡೋರು ಒಂದು ಚೂರು ಏನು ಮಾಡ್ತಾರೆ, ಕಾದಿ ನೋಡ್ತಾರೆ. ಹಾಗಾಗಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಏನು ಅಂತ ಹೇಳಿದ್ರೆ ಸ್ವಲ್ಪ ರಿಸ್ಕ್ಗಳನ್ನ ಕಡಿಮೆ ತಗೋಬೇಕು. ಹಾಗೆ ವಾಲೆಟಾಲಿಟಿ ಜಾಸ್ತಿ ಇದೆ. ಹಾಗೆ ವಿಕ್ಸ್ ಇಂಡೆಕ್ಸ್ನಲ್ಲೂ ಅಷ್ಟೇ ಮೂಮೆಂಟು ಜಾಸ್ತಿ ಇರುತ್ತೆ. ಹಾಗೆ ವಾಲೆಟಾಲಿಟಿ ಜಾಸ್ತಿ ಇದ್ದಾಗ, ಸ್ವಲ್ಪ ಏರುಪೇರುಗಳು ಜಾಸ್ತಿ ಇದ್ದಾಗ ರಿಸ್ಕ್ ಜಾಸ್ತಿ ತೊಗೊಂಡ್ರೆ ಲಾಸಸ್ಸು ಜಾಸ್ತಿ ಆಗುತ್ತೆ. ಹಾಗೆ ಇವತ್ತು ನೋಡೋದಾದರೆ ಒಂದು 2 ಗಂಟೆಯಿಂದ ಸುಮಾರು ಇದು ಏರೋಕ್ಕೆ ಶುರುವಾಯಿತು. 2 ಗಂಟೆ ನಂತರ ಒಂದೇ ಸಲ ಏರೋಕ್ಕೆ ಶುರುವಾಯಿತು. ಹೆಚ್ಚು ಕಡಿಮೆ 22,000 ಕೆಳಗಡೆನೇ ಬಂದಿತ್ತು. ಒಂದು 22,100 ಪಾಯಿಂಟ್ಸ್ ಕೆಳಗಡೆನೇ ಬಂದಿತ್ತು. ಆಮೇಲೆ ಸಡನ್ನಾಗಿ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇವತ್ತು ನಾವು ನೋಡೋದಾದರೆ 22,403 ಪಾಯಿಂಟ್ಸ್ಗೆ ಕ್ಲೋಸ್ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಇವತ್ತು ಸುಮಾರು 676.69 ಅಷ್ಟು ಏರಿಕೆ ಆಗಿದೆ. ಅಂದರೆ 73,663 ಪಾಯಿಂಟ್ ಅಷ್ಟು ಆಗಿದೆ ಕ್ಲೋಸ್ ಆಗಬೇಕಾದ್ರೆ. ಇಂಡಿಜಿನಿ ಲಿಮಿಟೆಡ್ ಅಂತ ನೋಡಿದಾಗ ಇದು ಸುಮಾರು ಟ್ರೆಂಡಿಂಗ್ ಶೇರು. ಇದರಲ್ಲಿ ಸುಮಾರು ಒಂದು ₹5.85 ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಹಾಗೆ HDFC ಬ್ಯಾಂಕ್ ನೋಡೋದಾದರೆ ಸುಮಾರು ₹21.75 ಅಷ್ಟು ಏರಿಕೆ ಆಗಿದೆ. ಟ್ರೆಂಡಿಂಗ್ ಶೇರ್ ಅಂತ ಹೇಳಿದ್ರೆ ವಡಾಫೋನ್, ಇದ್ರ ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹13.15 ಕ್ಲೋಸ್ ಆಯಿತು. ಟಾಟಾ ಮೋಟರ್ಸ್ ಇವತ್ತು ಸುಮಾರು ಒಂದು ₹10.90 ಅಷ್ಟು ಏರಿಕೆ ಆಗಿದೆ. ಹಾಗೆ ಟಾಟಾ ಪವರ್ನಲ್ಲಿ ಸುಮಾರು ₹2.65 ಅಷ್ಟು ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ, ಅತಿ ಹೆಚ್ಚು ಏರಿಕೆ ಆಗಿದೆ ಟಾಪ್ ಗೇನರ್ಸ್ ಅಂತ ನೋಡೋದಾದರೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಸುಮಾರು ಇವತ್ತು ಒಂದೇ ದಿವಸದಲ್ಲಿ ₹69.45 ಪ್ರತಿಯೊಂದು ಶೇರ್ಲಿ ಏರಿಕೆ ಆಗಿದೆ. ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಚೆನ್ನಾಗಿ ಮಾಡಿದೆ, ₹30.85. ಭಾರತಿ ಏರ್ಟೆಲ್ ₹35.20 ಪ್ರತಿಯೊಂದು ಶೇರ್ಲಿ. ಟೆಕ್ ಮಹೇಂದ್ರ ₹33.45. LTM ಎಂಟ್ರಿ ಸುಮಾರು ₹121.90 ಅಷ್ಟು ಏರಿಕೆ ಆಗಿದೆ. ಇನ್ಫೋಸಿಸ್ ₹33.40. ಟೈಟನ್ ₹65.35 ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ HDFC ಲೈಫ್, ಹಾಗೆ GSW ಸ್ಟೀಲ್, ಬಜಾಜ್ ಫಿನ್ಸರ್ವ್, ಹೀರೋ ಮೋಟರ್ ಕಾರ್ಪ್, SBI ಲೈಫ್ ಇನ್ಶೂರೆನ್ಸ್, ONGC, HDFC ಬ್ಯಾಂಕು ಏರಿಕೆ ಆಗಿದೆ. ಹಾಗೆ IPOಗಳು ನೋಡೋದಾದರೆ ರುಲ್ಕಾ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತ ಇದೆ. ಇದು 16ನೇ ತಾರೀಕು ಓಪನ್ ಆಗಿರೋದು, 21ನೇ ತಾರೀಕು ಕ್ಲೋಸ್ ಆಗುತ್ತೆ. ಪ್ರೈಸ್ ಬ್ಯಾಂಡ್ ಬಂದು ₹223 ₹235. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹತ್ತತ್ರ ಒಂದು ₹1,33,800 ಆಗುತ್ತೆ. ಹಾಗೆ ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್ ಲಿಮಿಟೆಡ್ IPOಗೆ ಬಂದಿದೆ. ಇದು ಬಂದು ಪ್ರೈಸ್ ರೇಂಜ್ ಬಂದು ₹258 272. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು ₹14,100 ಅಷ್ಟು ಬರುತ್ತೆ. ಕ್ಲೋಸ್ ಆಗೋದು 17ನೇ ತಾರೀಕು ಮೇ. ಹಾಗೆ ಇಂಡಿಯನ್ ಎಮಲ್ಸಿಫೈಯರ್ಸ್ ಲಿಮಿಟೆಡ್ ಇದು IPO ಇವತ್ತು ಕ್ಲೋಸ್ ಆಯಿತು. ಇದು ಸಬ್ಸ್ಕ್ರಿಪ್ಷನ್ಸ್ ಹೆಚ್ಚು ಕಡಿಮೆ 173 ಅಷ್ಟು ಟೈಮ್ಸ್ ಹಿಂದಿನ ದಿವಸನೇ ಹೋಗಿತ್ತು. ಇವತ್ತು ನೋಡಬೇಕು ಎಷ್ಟು ಹೋಗಿದೆಯೋ ಅಂತ. ಇದು ಹೆಚ್ಚು ಕಡಿಮೆ ತುಂಬಾ ಒಂದು ಸಬ್ಸ್ಕ್ರೈಬ್ ಆಗಿರೋ ಒಂದು IPO ಅಂತಲೇ ಹೇಳ್ಬೋದು. ಹಾಗೆ ಮ್ಯಾಪ್ ಮೈ ಇಂಡಿಯಾ ಒಂದೇ ವರ್ಷದಲ್ಲಿ ನೋಡೋದಾದರೆ ಸುಮಾರು 88% ಅಷ್ಟು ಇದು ಒಂದು ರಿಟರ್ನ್ಸ್ ಕೊಟ್ಟಿದೆ. ಹೆಚ್ಚು ಕಡಿಮೆ ಹೋದ ವರ್ಷ 1,000 ರೇಂಜಲ್ಲಿ ಇದು ಟ್ರೇಡ್ ನಡೀತಿತ್ತು. ಇವಾಗ ನೋಡೋದಾದರೆ ಹೆಚ್ಚು ಕಡಿಮೆ 2,000 ಆಗಿದೆ. ಇದು ನೋಡ್ಬೋದು. ಇದು ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತ ಹೇಳ್ಬೋದು. ಇದು Q4 ರಿಸಲ್ಟ್ಸ್ ಬಂದಿದೆ. ನೆಟ್ ಪ್ರಾಫಿಟ್ ಬಂದು 38 ಕೋಟಿ ಆಗಿದೆ ಇದರದ್ದು ಈ ಸಲ. ನಿನ್ನೆ ಇದ್ರ ಬಗ್ಗೆ 15ನೇ ತಾರೀಕು ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಒಬೆರಾಯ್ ರಿಯಾಲಿಟಿ ಇದು ಸುಮಾರು 778 ಕೋಟಿಯಷ್ಟು ಇದು ಪ್ರಾಫಿಟ್ ಮಾಡಿದೆ, ನೆಟ್ ಪ್ರಾಫಿಟ್ ಆಗಿದೆ ಅಂತ. ಆಮೇಲೆ ಒಂದು ಒಳ್ಳೆ ರಿಟರ್ನ್ಸು ಕೊಟ್ಟಿದೆ ಅಂತ ಹೇಳಿದ್ವಿ. ಇವತ್ತು ಮತ್ತೆ ಏರಿಕೆ ಆಗಿದೆ. ಹೆಚ್ಚು ಕಡಿಮೆ 9.33% ಅಷ್ಟು ಇವತ್ತು ಮತ್ತೆ ಏರಿಕೆ ಆಗಿದೆ.
ನೋಡ್ಬೋದು ಇದರಲ್ಲಿ. ಹಾಗೆ ನಾವು ನೋಡೋದಾದರೆ ಗೇಲ್ನಲ್ಲಿ Q4 ರಿಸಲ್ಟ್ಸ್ ಬಂದಿದೆ. ಇದರಲ್ಲಿ ಸುಮಾರು ಒಳ್ಳೆ ಪ್ರಾಫಿಟ್ ಮಾಡಿದೆ. ನೆಟ್ ಪ್ರಾಫಿಟ್ ಸುಮಾರು 2177 ಕೋಟಿ ರೂಪಾಯಿಯಷ್ಟು ಇದು ಒಂದು ನೆಟ್ ಪ್ರಾಫಿಟ್ ಮಾಡಿದೆ. ಹಾಗೆ ಫ್ಯಾಗ್ ಆ್ಯಂಡ್ ಬೈಯಿಂಗ್ ಅಂತ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಹೇಳಿದ್ವಿ. ಹೆಚ್ಚು ಕಡಿಮೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಒಂದು 3 ಲಕ್ಷ ಕೋಟಿಯಷ್ಟು ಒಂದು ಇನ್ವೆಸ್ಟರ್ಸ್ ಅರ್ನ್ ಮಾಡಿದ್ದಾರೆ. ಹೂಡಿಕೆದಾರರಿಗೆ ಇವತ್ತು ಒಂದು ಹೆಚ್ಚು ಕಡಿಮೆ ಒಂದು 3 ಲಕ್ಷ ಕೋಟಿಯಷ್ಟು ಅರ್ನಿಂಗ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಹೆಚ್ಚು ಕಡಿಮೆ 3 ಲಕ್ಷ ಕೋಟಿಯಷ್ಟು ನಮ್ಮ ಶೇರ್ ಮಾರ್ಕೆಟ್ ಕ್ಯಾಪ್ ಏರಿಕೆ ಆಗಿದೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.